ಪರಲೋಕದ ವ್ಯವಸ್ಥೆ ಆಗಿದೆ. ಅಲ್ಲಿ ನೀವು ಕೇವಲ ಹೋಗಿ ಸೇರುವುದು ಮಾತ್ರ ಅಲ್ಲ, ಅಲ್ಲಿ ವಿಚಾರಣೆ ನಡೆಯಲಿಕ್ಕಿದೆ. ಅಲ್ಲಾಹು ಅಕ್ಬರ್. ಅಲ್ಲಾಹು ಅಕ್ಬರ್. ಮುಂಜಾನೆ ಮಾಡುವಂತಹದ್ದು 2 ಯೂನಿಟ್ 2 ಭಾಗಗಳು, ಮಧ್ಯಾಹ್ನ 4 ಭಾಗಗಳು, ಅದರ ನಂತರ ಸಂಜೆ ಮಾಡುವಂತಹದ್ದು 4 ಭಾಗಗಳು ಮತ್ತು ಸರ್ವರು ಅವಲಂಬಿತ. ಅವರಿಗೆ ಯಾವುದೇ ಸಂತಾನವಿಲ್ಲ, ಅವರು ಯಾರ ಸಂತಾನವಲ್ಲ. ಅತ್ತಯ್ಯ ಅದು ಪಠಿಸಲಾಗಿದೆ. ನನ್ನ ಅಭಿವಂದನೆಗಳು, ನನ್ನ ನಮಾಜ್ಗಳು ಮತ್ತು ಪವಿತ್ರ ವಚನಗಳು ಅಲ್ಲಾಹನಿಗಾಗಿ. ಪ್ರವಾದಿಗಳಿಗೆ ನಿಮ್ಮ ಮೇಲೆ ಶಾಂತಿ ಇರಲಿ, ಅಲ್ಲಾಹನ ದಯೆ ಮತ್ತು ಸಮೃದ್ಧಿಗಳಿರಲಿ. ನಮ್ಮ ಮೇಲೂ ಅಲ್ಲಾಹನ ಸತ್ಯಸಂಧ ದಾಸರ ಮೇಲೂ ಶಾಂತಿ ಇರಲಿ. ನೀವು ನೋಡಿದ್ರೆ ಅಷ್ಟು ಅಂಗಗಳನ್ನು ಈ ಭೂಮಿಗೆ ತಾಗಿಸಲಾಯಿತು. ಅದರಲ್ಲಿ ಹೇಳಲಾಯಿತು, ಮಹೋನ್ನತನಾದ ನನ್ನ ಪ್ರಭುವೇ, ಅವನೇ ಪಾವನ, ಸರ್ವ ಸ್ತುತಿ ಸ್ತೋತ್ರಗಳು ನಿನಗೆ ದಿನವಾಗಿದೆ. ಈದಂತೆ ಸ್ಮರಣೆಯ ದಿನವಾಗಿದೆ. ಕೇವಲ ಜೀವಂತ ಮನುಷ್ಯರನ್ನು ಮಾತ್ರ ಸ್ಮರಿಸುವುದಲ್ಲ, ಸತ್ತವರನ್ನು ಕೂಡ ಸ್ಮರಿಸುವ ದಿವಸವಾಗಿದೆ. ಕಳೆದ ಬಾರಿ ನಮ್ಮ ಜೊತೆ ಇದ್ದವರು ಈ ಬಾರಿ ಇಲ್ಲ. ಪ್ರವೇಶಗೊಳಿಸುವುದು ಮತ್ತು ನರಕದಿಂದ ನನಗೆ ರಕ್ಷಣೆ. ಇದೇ ಆಗಿದೆ ನಾವು ಮಾಡಿದಂತಹ ನಮಾಜ್, ನಾವು ಮಾಡಿದಂತಹ ಆರಾಧನೆ. ಮತ್ತು ಈ ಮಸೀದಿ, ಯಾಕೆ ನಾವು ಮಸೀದಿಗೆ ಬಂದು ಒಂದು ಒಗ್ಗಟ್ಟು ಬೇಕು, ಎರಡು ಸಾಮೂಹಿಕವಾಗಿ ನಮಾಜ್ ಮಾಡಬೇಕು ಅಂತ ಹೇಳಿ ಪ್ರವಾದಿಗಳು ಕಲಿಸಿದರು. ನೀವು ಮನೆಯಲ್ಲಿ ಮಾಡುವ ನಮಾಜಿಗಿಂತ ಮಸೀದಿಗೆ ಬಂದು ನೀವು ಮಾಡಿದರೆ ನಮಾಜ್ ನಿಮಗೆ 27 ಪಟ್ಟು ಜಾಸ್ತಿ ಪುಣ್ಯ ಲಭಿಸುತ್ತದೆ ಅಂತ ಹೇಳಲಾಗಿದೆ. ಯಾಕಂದ್ರೆ ನೀವೆಲ್ಲರೂ ಒಂದುಗೂಡಿ ನೀವು ಪರಸ್ಪರ ಚರ್ಚೆ ಮಾಡಿಕೊಳ್ಬೇಕು, ನೀವು ಸುಖ ಕಷ್ಟಗಳನ್ನು ಶೇರ್ ಮಾಡಿಕೊಳ್ಬೇಕು. ಆ ಕಾರಣಕ್ಕೆ ಇಲ್ಲಿಗೆ ಕರೆಲಾಯಿತು. ಮಸೀದಿ ಅಂದ್ರೆ 4 ಗೋಡೆಗಳು ನೀವು ಕಾಣುತ್ತೀರಿ. ಒಂದು ಪೀಠ ಇದೆ, ಭಾಷಣ ಪೀಠ ಇದೆ. ಇದು ಇಲ್ಲಿರುವಂತದ್ದು ಭಾಷಣ ಪೀಠ. ಶುಕ್ರವಾರದ ದಿವಸ ಇದರಲ್ಲಿ ಪ್ರವಚನ, ಅದರ ಹೆಸರು ಮಿಂಬರ ಅಂತ ಹೇಳಲಾಗಿದೆ. ಅದರ ನಂತರ ಇದು ಮೆಹರಾಬ್ ಅಂತ ಹೇಳಲಾಗಿದೆ. ಇಲ್ಲಿ ಏನು ರೌಂಡ್ ಮಾಡಲಾಗಿದೆ ಅದು ಮೆಹರಾಬ್ ಅಂತ ಹೇಳಲಾಗಿದೆ. ಅದು ಯಾಕೆ ಆ ರೀತಿ ರೌಂಡ್ ಮಾಡಲಾಗಿದೆ ಅಂತ ಹೇಳಿದ್ರೆ, ಆ ಜಾಗದಲ್ಲಿ ಕೇವಲ ಇಮಾಮರು ಮತ್ತು ಭಾಷಣ ಪೀಠ ಇರಲಿಕ್ಕೆ ಮಾತ್ರ ಜಾಗ ಬೇಕಾಗಿದೆ. ಅದು ಇದೇ ರೀತಿ ಮಾಡಿದ್ರೆ ಅದು ದೊಡ್ಡ ಮಸೀದಿಯ ಜಾಗ ಮತ್ತು ಹಾಳಾಗಿರುವುದು. ಅದಕ್ಕೆ ಪ್ರವಾದಿಗಳು ಸೂಚಿಸಿದರು, ನೀವು ಈ ರೀತಿಯಿಂದ ಮಾಡಿಕೊಂಡ್ರೆ ಸಾಕು, ಅದಕ್ಕೆ ಮೆಹರಾಬ್ ಅಂತ ಹೇಳಿ ಹೇಳಲಾಗಿದೆ. इधर RT नगर पे मस्जिद पे आने के बाद अब हमारे अंदर क्या क्या चलता है क्या नहीं चलता है, इसके अंदर मुझे दिखने के लिए देखने के लिए आया था. मगर इधर अंदर तो बहुत अच्छा दिखे हम लोग कि क्या क्या दिखे बोले तो अंदर बहुत सीखा. मैं अभी अंदर मस्जिद आने के बाद बहुत सीखा. क्यों तो बाहर से क्या हो रहा था, आजकल मस्जिद के अंदर ये होता है वो होता है, इलीगल एक्टिविटी होता है, बाद में भगवान एक ही होता है, हमारा अल्लाह छोड़ के दूसरा नहीं होता है, कौन सा भगवान है, तो यही बोल के देते बोल के दिमाग में था. हम अंदर आने के बाद मालूम पड़ रहा है मेरे को ये सब लोग भगवान एक ही होता है. सब कुछ धोखा नहीं करना, किसी से भगवान को बहुत सिर झुका के नमाज करना है, बड़ा लोगों को इज्जत करना है, किसी को धोखा नहीं करने जैसे आजू बाजू से अच्छा से हम दोस्त करना है. आज हिंदू और मुस्लिम एक रह के बोल के रहना बोल के ये फंक्शन किया था. इसके लिए अंदर मुझे बहुत खुशी हुआ. सर आपका नाम? सर मंजूनाथ सर. ಮಸೀದಿಗೆ ಬರ್ತಾ ಇದ್ದೆ, ಬಟ್ ಈ ಥರ ಫಂಕ್ಷನ್ ಇದೆ ಮೊದಲನೇ ಟೈಮ್ ಬಂದಿರೋದು. ಒಂಥರ ಚೆನ್ನಾಗಿತ್ತು, ನಮಗೆ ಖುಷಿ ಆಯಿತು. ಎಲ್ಲರೂ ಒಂದೇ ರೀತಿ ಅಂತ ಇದು ಮಾಡಿದ್ದೀರಾ, ಸೊ ತುಂಬ ಚೆನ್ನಾಗಿತ್ತು. ಬೇಕು ಅಂತ ಅವಶ್ಯಕತೆ ಇದೆ ಇವತ್ತಿನ ಸಮಾಜದಲ್ಲಿ ಏನು ನಡೀತಾ ಇರೋದು. ಎಲ್ಲರೂ ಒಂದೇ. ನಾವೇಳಿ ಸಮಾಜದ ಬಗ್ಗೆ ನಾವು ಅಷ್ಟೊಂದು ಯೋಚನೆ ಮಾಡಿಸ್ಕೊಡ್ದು. ಎಲ್ಲರೂ ಒಂದೇ, ಎಲ್ಲರೂ ನಾವು ಅಣ್ಣ ತಮ್ಮದ್ರ ಥರ ಇದ್ಕೊಂಡು ಹೋಗೋದು ಒಳ್ಳೇದು. ಬಾರಿ ಇದರಲ್ಲೇ ನಾವು ಏನು ಇದರಲ್ಲಿ ಸಾಧಿಸೋದೇನಿಲ್ಲ. ನಾವೆಲ್ಲ ಅಣ್ಣ ತಮ್ಮದ ಥರ ಒಂದೇ ರೀತಿ ಹೋದರೆ ಒಬ್ರಿಗೊಬ್ರು ಇದ್ದಿದ್ದರೆ ಮನುಷ್ಯ ಜೀವನ ಅಷ್ಟೇ. ಮನುಷ್ಯ ಇಂಪಾರ್ಟೆಂಟು, ಯಾರೇ ಆದರೂ ಮನುಷ್ಯ ಇಂಪಾರ್ಟೆಂಟ್ ಅಷ್ಟೇ. ಶ್ರೀಧರ್ ಅಂತ. So this is a good initiative. I feel we are all brothers, and this shows us and they explained us what about the Muslim, how they pray, what they do. So which is a knowledgeable thing which is required for each and everyone, and the unity, and they look at each and everyone as a equal person, a normal person. This is good. I used to visit Cottonpet, the mosque which is there. This is the first time. I stay close by. Yeah, this is the first time I got into this place. So like this program should be monthly. It is better because all religions can know about each religion, right? We can know each other. Ananta. On behalf of the Dharma Welfare Trust and on my own behalf, thank you all of you who have come here to this occasion. I bless the occasion.
Thank you, sir. बहुत संतोष ಆಯಿತು ನಾವು ಬಂದಿದ್ರಲ್ಲ ಇಲ್ಲಿ ಬಹಳ ಸಂತೋಷ बहुत अच्छी ಜನರಿಗೆ ಸಹೋದರ ಮಾಡಿ ಆಯ್ತು ಏನು ಹೇಳಿದ್ರು ಒಳ್ಳೆ Today I was invited as a random guest. Mr. Muhammad Ibrahim sir is a family friend, so he had invited us to just have a visit to the mosque and know what is our culture. Today in this generation of India, what is going on, we can see that there is a lot of divisive forces that is going on. Such initiatives brings us together. Our country has a history of 70 years of where unity is our strength. So today function was bringing us all of us together, which was a great initiative. I feel such initiative has to be carried on throughout the country. Such divisive force will be broken, and such our unity and progressive forces will be carried on throughout all of India. Thank you. My name is Shravan. ईद मिलन आज आपने प्रोग्राम मुनक़िद की गई है, तो इसके बारे में तफसीलात बताइए। अस्सलाम वालेकुम वरहमतुल्लाहि वबरकातुहू। आज का जो प्रोग्राम था मस्जिद आला RT नगर में, हम लोग एक ईद मिलन और मस्जिद दर्शन के नाम से प्रोग्राम ऑर्गेनाइज किए, जिसमें नॉन मुस्लिम ब्रदरान और हमारे हम वतन भाई उनको सब बुला के कि मस्जिद क्या है, वो मस्जिद में हम क्या पढ़ते हैं, नमाज हम कैसे पढ़ते हैं, नमाज का क्या मतलब है, नमाज में जो पढ़े गए सूरों की उसकी तर्जुमात करके नमाज का हमने और मस्जिद का हमने उनको समझाया कि ये नमाज है। अल्हम्दुलिल्लाह काफ़ी लोग हमारी छोटी सी एक इनविटेशन पे हमारी मस्जिद में आए। नॉन मुस्लिम ब्रदर का हम तहे दिल से शुक्रिया अदा करते हैं कि वो हमें समझने की कोशिश करें और हमें उनको समझने की कोशिश करें। उनका जो काम है ले सियासत जाने, अपना पैगाम मोहब्बत है जहाँ तक पहुँचे। हमारा मज़हब दीन इस्लाम जो है वो सबसे मोहब्बत का पैगाम देता है, तो उस सिलसिले में ये जो कोशिश हुई है इसको हर जगह होना चाहिए। इस वास्ते कि हम यूँ तो अपने आप में यानी समझिए कि अपनों में बहुत से प्रोग्राम कर लेते हैं, लेकिन कोई प्रोग्राम ऐसा हो जो गैरों तक भी जाए, इस वास्ते कि उनको हम लोगों को समझने, हमारे दीन को समझने, हमारे उसूलों को समझने आसानी हो। तो मुबारकबाद मस्जिद के इस जमात को और फिर जमात-ए-इस्लामी को, और हर किसी से ये गुजारिश करना चाहूँ कि इस तरह के इस नौइयत के प्रोग्राम अपने यहाँ ज़रूर किया करें। ನೀವು ನೋಡಿದ್ರೆ ಅಷ್ಟ ಅಂಗಗಳನ್ನು ಈ ಭೂಮಿಗೆ ತಾಗಿಸಲಾಯಿತು, ಅದರಲ್ಲಿ ಹೇಳಲಾಯಿತು ಮಹೋನ್ನತನಾದ ನನ್ನ ಪ್ರಭುವೇ ಅವನೇ ಪಾವನನು, ಸರ್ವ ಸ್ತುತಿ ಸ್ತೋತ್ರಗಳು ನಿನಗೆ ಬೀಸಲು. ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಿ, ಅವಕಾಶಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವ ಸ್ತುತಿಗಳು
ಧನ್ಯವಾದಗಳು ಜನಾಬ್ ಅಕ್ಬರ್ ಸಾಹೇಬ್ರೆ. ಇವರು ಬಹಳ ಸಂಕ್ಷಿಪ್ತವಾಗಿ ಮಸೀದಿಯ ಬಗ್ಗೆ, ನಮಾಜಿನ ಬಗ್ಗೆ, ಅಜಾನ್ ಬಗ್ಗೆ ಹಾಗೂ ರಂಜಾನಿನ ಸಂದೇಶ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ರು. ಧನ್ಯವಾದಗಳು. ನಮಸ್ಕಾರ, ಸಲಾಂ ಅಲೈಕುಂ. ನಾನು ಮಂಜುನಾಥ್ ಸುಲ್ತಾನ್ಪಡೆ ಅನ್ನೋದು ನಾವು ಪತ್ರಕರ್ತ ಒಬ್ಬಿಗೆ ಪತ್ರಿಕೆಯ ಮಾಸಪತ್ರಿಕೆ ನಡೆಸಿಕೊಳ್ತಾ ಇದ್ದೀನಿ. ತುಂಬಾ ಜನ ಹೇಳೋದಿಲ್ಲ ಈ ವಿಚಾರಗಳನ್ನ ಹಂಚಬೇಕು ಅಂತ ಅನಿಸುತ್ತೆ ನನಗೆ. ಯಾಕಂದ್ರೆ ಸ್ಪಷ್ಟತೆ ಬೇಕು. ಯಾವುದೇ ಒಂದು ಧರ್ಮವನ್ನ ನಾವು ಅನುಸರಿಸ್ತೀವಿ ಅಂದಾಗ ಆ ಸ್ಪಷ್ಟತೆ ನಮ್ಗೆ ಇರಬೇಕು. ಇವತ್ತಿನ ಯುವಕರಲ್ಲಿ, ಅದು ಮುಸಲ್ಮಾನ ಯುವಕರು ಯಾರಿದ್ದಾರೆ ಅವರಿಗೆ ನೀವೇನ್ ಸಂದೇಶವನ್ನು ಕೊಟ್ರಿ ಇವತ್ತು ಮಸೀದಿ ಬಗ್ಗೆ, ಇದನ್ನ ಹೇಳುವಂತಹ ಒಂದು ಶಿಕ್ಷಣವನ್ನ ಅವ್ರು ಕಲ್ತ್ಕೋಬೇಕು ಅಂತ ಅನ್ಸುತ್ತೆ. ಮತ್ತು ಈ ರೀತಿ ಒಂದು ಮಿಡಲ್ ಪಾತ್ ನಲ್ಲಿರೋರು, ನಮ್ಮ ನಿಮ್ಮಂತವರು, ಹಿಂದೂಗಳಲ್ಲಿರ್ಬೋದು, ಮುಸ್ಲಿಮರಿರ್ಬೋದು, ನಾವೆಲ್ಲ ಹೆಚ್ಚು ಬಹಳ ಹೆಚ್ಚಾಗಿ ಒಂದು ಕಡೆ ಸೇರೋದ್ರಿಂದ ನಮ್ಮಲ್ಲಿನ ಅನುಮಾನಗಳು ಮತ್ತು ಇದನ್ನ ನಾವು ಪರಿಹರಿಸಿ ಈ ಒಂದು ವಾತಾವರಣ ಒಂದು ಕೌಂಟರ್ ಮಾಡೋದಕ್ಕೆ ಶಕ್ತಿ ಬರುತ್ತೆ ನಮಗೆ ಅಂತ ಹೇಳಿ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಮುಗಿಸ್ತಾ ಇದ್ದೀನಿ. ಸಹೋದರಿ ನಮಸ್ಕಾರ. ಇವತ್ತು ಈ ಒಂದು ಅವಕಾಶ ಮಾಡಿಕೊಟ್ಟಿರುವ ರಶೀದ್ ಅವರಿಗೆ ತುಂಬಾ ಧನ್ಯವಾದಗಳು ಅರ್ಪಿಸುತ್ತಿದ್ದೇನೆ. ಇವತ್ತು ಇದ್ರ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು. ಇಲ್ಲಿ ಈ ಒಂದು ಮಸೀದಿ ಬರ್ತೇವೆ 7ನೇ ಸಲ ಬರ್ತಾ ಇದ್ದೀನಿ. ನಾನು ಒಂದು ರಿಕ್ವೆಸ್ಟ್ ಏನ್ ಮಾಡ್ಕೊತಾ ಇದ್ದೇನೆ ನಮ್ಮ ಮುಸ್ಲಿಂ ಸಹೋದರ ಜೊತೆ, ದಯವಿಟ್ಟು ನೀವು ಸಹ ನಮ್ಮ ಜೊತೆ ಬೆರೀಲಿಕ್ಕೆ ಪ್ರಯತ್ನ ಮಾಡಿ. ಈಗ ನಮ್ಮ ಹೃದಯ ಕಂಪೌಂಡ್ ತುಂಬಾ ದೊಡ್ಡದಾಗಿದೆ. ನಾವು ಆಲ್ವೇಸ್ ಬಿದ್ದೀವಿ ವಸುದೇವ ಕುಟುಂಬ. ದಯವಿಟ್ಟು ಬನ್ನಿ. ಯಾಕಂದ್ರೆ ನಮ್ಮ RSS ಸ್ಕೂಲ್ ಹೋಗ್ತಾ ಇದ್ದಾರೆ, ನಮ್ಮ ಸ್ನೇಹಿತರೆಲ್ಲ ಇಲ್ಲಿ ತುಂಬಾ ಸಂತೋಷ ಆಗ್ತಾ ಇದೆ. ಈಗ ನಾವು ಬೆಳೀತಾ ಸ್ವಲ್ಪ ಎಲ್ಲೋ ಗ್ಯಾಪ್ಸ್ ಮಾಡ್ತಾ ತುಂಬಾ ದುಃಖ ಆಗುತ್ತೆ. ಆದ್ರಿಂದ ನಾವು ಇದೇ ದೇಶ, ಇದೇ ಬೆಂಗಳೂರು, ಇದೇ ಆಟಗಳಲ್ಲಿ ನಮ್ಮ ಜೊತೆ ನೀವು ಬೆರೀರಿ. ನಾವು ಯಾವತ್ತೂ ನಿಮ್ಮನ್ನ ಲವ್ ಅಂಡ್ ಅಫೆಕ್ಷನ್ ನೋಡ್ತಾ ಇದ್ದೀವಿ. ನೀವು ನಮ್ಮನ್ನು ಅದೇ ರೀತಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟ್. ಆತ್ಮೀಯ ಸಹೋದರರೇ, ಎಲ್ಲ ಬಂಧು ಬಾಂಧವರೇ, ಭಾರತ ದೇಶ ಎಲ್ಲ ಸಮಾಜಕ್ಕೂ ಸೇರಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದ ಪ್ರಕಾರ ಭಾರತ ಭೂಮಿಯಲ್ಲಿ ಯಾರು ಜನಿಸಿದ್ರು ಅವರಿಗೆ ಸರ್ವಸಾಧಾರಣವಾದ ಹಕ್ಕುಗಳು ಸಿಗುತ್ತೆ. ಅದರಲ್ಲಿ ಏನು ಅವರು ಇವರು ಅಂತ ಏನು ಇಲ್ಲ, ಎಲ್ಲರಿಗೂ ಸರಿ ಸಮಾನವಾದ ಹಕ್ಕುಗಳು. ಏನಪ್ಪ, ಮುಸ್ಲಿಮ್ಸ್ ಬಹಳ ಘೋರ ಕಷ್ಟದಲ್ಲಿದ್ದಲ್ಲ, 9 ಜನ ಆಗ್ತಾರೆ. ಜನ ಆದಾಗ ಅಲ್ಲಿ ಹಲವಾರು ಹೊಸ ಆಯಾಮಗಳನ್ನ ಕೊಡ್ತಾರೆ. ಅಂದ್ರೆ ಬಹಳ ಕಷ್ಟದ ಪರಿಸ್ಥಿತಿ ಇದ್ದಾಗ ಅಲ್ಲಿ ನನ್ಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ, ಬಹಳ ಕಷ್ಟದ ಪರಿಸ್ಥಿತಿ ಇರೋ ಮನುಷ್ಯನ್ ತಿನ್ನುವಂತ ಪ್ರವೃತ್ತಿ ಇರೋರಿಗೆ ಆತ ಜನ್ಮ ಕೊಡ್ತಾನೆ ಭಗವಂತ. ಆತ ಜನ್ಮ ಕೊಟ್ಟ ಮೇಲೆ ಆತ ಹುಟ್ಟಿದಾಗಲಿಂದಲೂ ಕೂಡ ಆ ಧರ್ಮನ ಬೆಳೆಸೋದ್ರ ಜೊತೆಗೆ ವಿಧಿವಿಧಿಗೆ ಅವಕಾಶ ಮಾಡಿಕೊಡ್ತಾನೆ. ಬಹಳ ಕಷ್ಟದಲ್ಲಿರೋರಿಗೆ ಅವಕಾಶ ಮಾಡಿಕೊಡ್ತಾನೆ. ಅದು ಮಾನವತೆಯನ್ನ ಬೆಳೆಸುವಂತ ಪ್ರವೃತ್ತಿನ ಬೆಳೆಸ್ತಾನೆ. ಅದು ಮೊಹಮ್ಮದ್ ಬೈಗನ್ ಅವರು ಕೊಟ್ಟಂತ ಸರಳವಾದ ನಮಾಜನ್ನ ಎಲ್ಲರೂ ಮಾಡೋದು, ಒಗ್ಗಟ್ಟಾಗಿರೋದು, ಮಾನವತೆ ಬೆಳೆಸ್ಕೊಳ್ಬೇಕು ಅನ್ನೋದನ್ನ ಸಾರಿ ಹೇಳುವಂತ ಯಾವ ಬಸವಣ್ಣವರು ಹೇಳಿದ್ದಾರೆ 12ನೇ ಶತಮಾನದಲ್ಲಿ ಮಾನವರೆಲ್ಲ ಒಂದೇ ಅಂತ. ಅದೇ ರೀತಿ ಎಲ್ಲರೂ ಕೂಡ ಆ ಮೊಹಮ್ಮದ್ ಬೈಗನ್ ಕೊಟ್ಟಂತ ಸಂದೇಶ, ಅವ್ರು ಕೊಟ್ಟಂತ ಅನುಷ್ಠಾನದಂತ ಕಾರ್ಯಕ್ರಮಗಳು ಇವತ್ತು ವಿಲೇಖವಾಗಿ ಮುಸಲ್ಮಾನರು ಪೂರ್ತಿ ಉಪಯೋಗಿಸ್ತಾರೆ. ಹಾಗೆ ಹಿಂದೂಗಳು ಬಸವಣ್ಣನ ಕೊಟ್ಟಂತ ಪ್ರವಚನ ಉಪಯೋಗಿಸ್ತಾರೆ. ಅದರಲ್ಲಿ ಯಾರು ಕಿಡಿಗೇಡಿಗಳು ಮಾಡುವಂತದ್ದು, ಯಾರ ಮನಸ್ಸು ಸರಿ ಇಲ್ಲ ಅಂತ ಅವರು ಪ್ರಚೋದನೆ ಮಾಡುವಂತವರು ಇದು ಎಲ್ಲಾ ದೇಶದಲ್ಲೂ ನಡೀತಾ ಇದೆ. ಅದರಲ್ಲೂ ಭಾರತದಲ್ಲಿ ಮಾತ್ರ ಮುಸಲ್ಮಾನರು ಅಷ್ಟು ಸುಭಿಕ್ಷೆಯಾಗಿ, ಸಂತೋಷವಾಗಿ ಮತ್ತು ಸಮೃದ್ಧಿಯಾಗಿ ಬೇರೆ ಯಾವುದೇ ದೇಶದಲ್ಲಿಲ್ಲ. ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸಾಮರಸ್ಯ ಇದೆ, ಎಲ್ಲ ಸಮಾಜ ಒಂದೇ ಅನ್ನೋ ಭಾವನೆ ಇದೆ. ಎಲ್ಲರೂ ಯಾರು ಸ್ವಲ್ಪ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತವರು ಬೆಳೆಸುವಷ್ಟು ಜನರಿಂದ ಈ ಒಂದು ಇದು ಸಂಕಷ್ಟಗಳು ಬರ್ತಾ ಇದೆ. ಅದನ್ನ ಆ ಎಲ್ಲ ಬಗೆಹರಿಸಲಿ, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ವಿಶ್ವಮನವರಾಗಿ ಕಾಣುವಂತ ಬುದ್ಧಿನ ನಮಗೂ ನಿಮಗೂ ಎಲ್ಲರಿಗೂ ಭಗವಂತ ಕೊಡ್ಲಿ ಅಂತ ನಾನು ಅಲ್ಲಾಹ್
ನಮ್ಮ HMT ಮೈದಾನದಲ್ಲಿ ಆದಂತ ಪ್ರತಿ ನಮಾಜ್ ಕಾರ್ಯಕ್ರಮದಲ್ಲೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಅವತ್ತು ನಾವು ಸಂದೇಶಗಳನ್ನು ತಿಳಿಸ್ತಾ ಇದ್ದೀವಿ, ಎಲ್ರಿಗೂ ಒಳ್ಳೆಯದಾಗಲಿ. ಒಂದು ರಂಜಾನ್ ಮಾಡ್ತಾ ಇರುವಾಗ 5 ಸಾರಿ ನಮಾಜ್ ಮಾಡ್ತಾರೆ, ಇಲ್ಲಿ ಪ್ರಪಂಚಕ್ಕೆ ಒಳ್ಳೆಯದಾಗಲಿ, ಆರೋಗ್ಯ ಕೊಡಲಿ ಜನರಿಗೆ ಅನ್ನೋ ಒಂದು ಭಾವನೆಯಲ್ಲಿ ಆ ಮನೆಯಲ್ಲೂ ತಾವೆಲ್ಲರೂ 5 ಸಾರಿ ನಮಾಜ್ ಮಾಡಿ ಆ ಒಂದು ಭಗವಂತನ ಧ್ಯಾನ ಮಾಡ್ತೀರ. ಎಲ್ಲರೂ ಸುಖಶಾಂತಿಯಿಂದ ನೆಮ್ಮದಿಯಿಂದ ಬಾಳಬೇಕು ಅನ್ನೋ ಒಂದು ಸಂದೇಶನ ತಾವೆಲ್ಲರೂ ಎಲ್ರಿಗೂ ನೀಡ್ತೀರಾ. ಅದೇ ತರನೇ ಆಗ್ಬೇಕು. ನಾವು ಅವತ್ತಿಂದ ಇವತ್ತು ಗಂಟ ನಮ್ಮ ಜೊತೆ ಎಲ್ಲರೂ ನಮ್ಮ ಹುಟ್ಟು ಬೆಳೆದಂತ ಎಲ್ಲ ನಮ್ಮ ಜೊತೆ ಇರೋಂಥವ್ರು ಎಲ್ಲರೂ ಅಣ್ಣತಮ್ಮದಿರ್ತಾರ ಇವತ್ತೂ ಸಹ ನಡೀತಾ ಇದ್ದೀವಿ. ಎಲ್ಲ ಒಂದು ಕಡೆ ಒಂದು ಸಣ್ಣ ಪುಟ್ಟ ತಪ್ಪುಗಳಿಂದ ಇದಾಗತ್ತೆ. ನಾನು ಹೆಸರು ವೀಕ ಮಂಡಲ್ ಮೂರ್ತಿ ಅಂತ 35 ವರ್ಷ ಏರ್ ಫೋರ್ಸ್ ನಲ್ಲಿ ಪೈಲಟ್ ಆಗಿ ಈಗ ರಿಟೈರ್ ಆಗಿ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ನಿನ್ನೆ ದಿವಸ ಆಶಾ ಅವರು ಬಂದು ನನಗೆ ಈ ತರ ಒಂದು ಕಾರ್ಯಕ್ರಮ ಇಟ್ಟಿದ್ವಿ, ಬರಬೇಕು, ನನಗೆ ಬಹಳ ಸಂತೋಷ ಆಯ್ತು. ವಂಡರ್ಫುಲ್ ಇನಿಸಿಯೇಷನ್ ಟುವರ್ಡ್ಸ್ ಪೀಸ್. ನಾವೆಲ್ಲ ಬಂದಿರೋದು ಒಂದೇನೆ. ನಮ್ಮ ಸೆಕ್ರೆಟರಿ ಸಾಹೇಬರು ನಮಾಜ್ ವಿಚಾರ ಏನ್ ಹೇಳಿದ್ರು ಅಲ್ಲಿ ನನಗೆ ಬರ್ತಿದ್ದಂಗೆ ನನ್ನ ಸ್ವಂತ ಅಭಿಪ್ರಾಯ ಬೇರೆ ಅಲ್ಲಿ ಅಲ್ಲ ಅನ್ನೋ ಹೆಸರು ತೆಗೆದುಬಿಟ್ಟು ರಾಮನ ವಿಷ್ಣುವನ ಶಂಕರ ಅಂತ ಹಾಕಿದ್ರೆ ಏನು ಡಿಫ್ರೆನ್ಸ್? ಏನು ನಾವು ಹೇಳಿದ್ರಿ ಅದಕ್ಕೂ ನಮ್ಮ ನಾವೇ ಹೇಳ್ತೀವಿ, ಏನು ಡಿಫ್ರೆನ್ಸ್ ನನಗೆ ಕಾಣಲಿಲ್ಲ. ನಮಗೆ ಮೋಕ್ಷ ಬೇಕು, ಮೋಕ್ಷ ನೋಡ್ತೀವಿ, ನೀವು ಹೇಳ್ತೀರಿ ನಿಮ್ಮ ಸ್ವರ್ಗ ಏನು ಡಿಫ್ರೆನ್ಸ್? ನೀವು ಮಾಡಲು ಈ ಇನಿಷಿಯೇಟಿವ್ ತುಂಬಾ ಒಳ್ಳೆ ಇನಿಷಿಯೇಟಿವ್. ಆನ್ ಬಿಹಾಫ್ ಆಫ್ ಆಲ್ ಮೈ ಹಿಂದೂ ಬ್ರದರ್, I thank you for this one. Historic day for RT Nagar. ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಎಲ್ಲ ದೇಶ ಬಾಂಧವರು ಕೂಡ, ಎಲ್ಲ ಧರ್ಮೀಯರು ಕೂಡ ಇಲ್ಲಿ ನಾವು ಜೊತೆಗೂಡಿದ್ದೀವಿ. ಇದು ಒಂದು ಐತಿಹಾಸಿಕ ದಿನ ಎಂದು ನಾನು ಭಾವಿಸುತ್ತೇನೆ. Indeed, the pride of India is its unity in diversity. We are a nation of many cultures, many languages, many religions, many denominations. And the beauty of it is like a rainbow of colors. We have lived together with mutual harmony and cooperation and respect and tolerance and love and affection. This is something which is very unique and a lesson for the entire world. There is a need to understand this unique characteristic of our country and develop these bonds of friendship and cooperation and affection. ನಮ್ಮ ಈ ಪರಸ್ಪರ ಸೌಹಾರ್ದತೆ ಮತ್ತು ಸಾಮರಸ್ಯವನ್ನು ನಾವು ಕಾಪಾಡಿಕೊಂಡು ಇನ್ನು ಹೆಚ್ಚಾಗಿ ಬೆಳೆಸಿಕೊಂಡು ಹೋಗುವ ಅವಶ್ಯಕತೆ ಇದೆ. ಈ ದಿಶೆಯಲ್ಲಿ ಇಂದು ನಾವು ಇಲ್ಲಿ ಸೇರಿರುವುದು ಒಂದು ಮಹತ್ವದ ಒಂದು ಮೈಲುಗಲ್ಲು ಎಂದು ನಾನು ಭಾವಿಸುತ್ತೇನೆ. Unfortunately, when people of different languages and faiths live together as we live, there is always a scope for misconceptions and misunderstandings and the fear of unknown, as it is said. This always creeps in, and unfortunately, as we are seeing today, there are some elements in the society who are hell-bent on increasing this distances and polarize the society, spread hatred and create suspicions and enmity between communities. Especially in this backdrop, the decision of the Masjid Committee to bring together people of all faith together like this and celebrate the Eids and understand each other. There is a great need to learn to, while we practice our own religion, we should learn about the other religion. We should learn and know about the other faiths also. ಅದರಲ್ಲಿ ನಮ್ಮ ಮಧ್ಯೆ ಕಾನ್ಫಿಡೆನ್ಸ್, ಕೋಆಪರೇಷನ್ ಮತ್ತೆ ಸಾಮರಸ್ಯವನ್ನು ಬೆಳೆಸಲಿಕ್ಕೆ ಅವಕಾಶ ಆಗುತ್ತೆ. ಹೆಚ್ಚಾಗಿ ಅದನ್ನು ಬೆಳೆಸ್ಕೋಬಹುದು. ಇದು ಅವಕಾಶ ರಮದಾನ್
ತಿಂಗಳ ಫಾಸ್ಟಿಂಗ್ ನಂತರ ನಾವು ಯಾವ ಇದನ್ನು ಸೆಲೆಬ್ರೇಟ್ ಮಾಡ್ತೀವೋ. Ramadan is the month of fasting, and fasting is something which is common in all religions. Ya ayyuhalladhina amanu kutiba alaykumus siyam kutiba alal ladhina min qablikum. Quran ಇದನ್ನು ವಿವರವಾಗಿ ಹೇಳುತ್ತೆ. Fasting has been prescribed unto you, O people who believe, just as it has been prescribed to other people, the people who went before you. Is something that we all belong to, and the great traditions of spirituality and morality and brotherliness need to be protected. The final message is one of humanity. Let us build morality, let us practice harmony, peace and justice. Let us exhibit that unity and diversity. Thank you very much for accepting our friendship and love. ಧನ್ಯವಾದಗಳು. ಮಾನವತೆ ಮಾನವ ಸಮಾಜ ಮುಂಚೆ ಕನ್ನಡ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೆ. ಒಂದು ಹಳ್ಳಿಯಲ್ಲಿ ತಾಲೂಕಿನಲ್ಲಿ ಹಳ್ಳಿ ಬಹಳ ದೂರ ಎಲೆಕ್ಟ್ರಿಸಿಟಿ ಇಲ್ಲ. ಅವರ 25 ವರ್ಷ 27 ವರ್ಷ 40 ವರ್ಷ ಆಗಿ ನಂದು ಸರ್ವಿಸ್ಗೆ 37 ವರ್ಷ ಆಗಿದೆ. ಅಲ್ಲಿ 40 ವರ್ಷ ಹಿಂದೆ ಆಗಿತ್ತು ಅಂತ ಹೇಳ್ತಾ ಇದ್ದೀನಿ. ಒಂದು ಊರು ಸಂತೆ ಇದು ಬಾಂಡವಿ ಅಂತ ಊರಿದೆ. ಆ ಊರಿನಲ್ಲಿ ಮಹಾದೇವ ಅಂತ ಕಂಡಕ್ಟರ್ 15-20 ಕಿಲೋಮೀಟರ್ ನಡ್ಕೊಂಡು ರಾತ್ರಿ ನಾವು ಹೋದ್ವಿ. ಚಂದ ಕಾಣ್ತು. ರಂಜಾನ್ ಹಬ್ಬದ ಚಂದ, ರಂಜಾನ್ ತಿಂಗಳ ಚಂದ ಕಾಣ್ತು. ನಾನು ಏನೊಂದು ಸ್ವಲ್ಪ ಫ್ರೂಟ್ ತಗೊಂಡಿದ್ದೆ. ಮಹಾದೇವ ಬಂದ್ಬಿಟ್ಟು ಏನ್ ಚಂದ ತಗೊಳ್ತಾ ಇದ್ದೀರಾ ಅಂದ್ರು. ಇಲ್ಲ ರೀ, ರಾತ್ರಿ ಉಪವಾಸ ಇರ್ಬೇಕು, ನಾನು ಈಗ ಬಂದಿದ್ದೀನಿ, ನಿಮ್ ಜೊತೆ ಪ್ರವಾಸ ಬಂದಿದ್ದೀನಿ, ಏನು ಸಿಗಲ್ಲ ಅಲ್ಲಿ ಹಳ್ಳಿಯಲ್ಲಿ ತಗೊಂಡೆ. ಸರ್ ನಿಮ್ಗೆ ಎಷ್ಟು ಗಂಟೆಗೆ ಊಟ ಬೇಕು ಅಂದ್ರೆ, ಇಲ್ಲ ರೀ 4 ಊಟ ಬೇಕು. ಏನು ನಮ್ಗೆ ಎಲ್ಲ ಮಾಡ್ಕೊಡ್ತೀನಿ, ಸುಮ್ಮನೆ ಅಂತ ಫ್ರೂಟ್ ತಗೊಳ್ತೀನಿ ಅಂತ. ಬೆಳಿಗ್ಗೆ ಎದ್ದು ಅವ್ರು ಅನ್ನ ಮಾಡ್ಬಿಟ್ಟು ಬಂದು ಮೊಸರು ಮಜ್ಜಿಗೆ ಒಂದು ಮುದ್ದೆ ತಂದು ಸ್ಕೂಲ್ನಲ್ಲಿ ಕೊಟ್ಟು ಊಟ ಮಾಡಿಸಿ ಸೈನ್ ಮಾಡಿಸಿ ಹೋಗಿ 3 ದಿವಸ ಅಲ್ಲೇ ಕೊಟ್ಟು ಬಂದು. ಆಮೇಲೆ ಇನ್ನೊಂದು ತಾಲೂಕು ಆಫೀಸ್ ನಲ್ಲಿ ನಾನು ಫಸ್ಟ್ ಸೆಟ್ ನಲ್ಲಿ ನಾನಿದ್ದೆ. ಆವಾಸ್ ಶಾಖೆ ಅಂತ ಇತ್ತು, ಇನ್ನೊಂದು ಶಾಖೆ ಓಲ್ಡ್ ಏಜ್ ಪೆನ್ಷನ್ ಅಂತ ಒಂದಿತ್ತು. ನನ್ನ ಹೆಸರು ಮೊಹಮ್ಮದ್ ಇಸ್ಲಾ, ಇನ್ನೊಬ್ರು ಮಲ್ಲಪ್ಪ ಅಂತ ಇತ್ತು. 3ನೇ ಶಾಖೆಯಲ್ಲಿ ದರ್ಕಾಸ್ ಲ್ಯಾಂಡ್ ಅಂತ ಇತ್ತು. ಆ ದರ್ಕಾಸ್ ಲ್ಯಾಂಡ್ ನಲ್ಲಿ ಮೊಹಮ್ಮದ್ ಹುಸೇನ್ ಅಂತ ಇತ್ತು. ಈಗ ಡಿಸಿ ಸ್ವತಂತ್ರವಾಗಿತ್ತು. ಐಎಎಸ್ ಆಫೀಸರ್ ಎಲ್ಲ ಗೊತ್ತಿರಬೇಕು. ಬಹಳ ಸ್ಟ್ರಿಕ್ಟ್ ಆಫೀಸರ್, ಡಿವಿಷನಲ್ ಕಮಿಷನರ್ ಬೇಕಾದ್ರು. ಅವ್ರು ಸಡನ್ ಆಗಿ ಬಂದು ಇನ್ಸ್ಪೆಕ್ಷನ್ ಮಾಡಿ ನನ್ನ ಹೆಸರು ಕೇಳಿಲ್ಲ, ಮಲ್ಲಪ್ಪನ ಹೆಸರು ಕೇಳಿಲ್ಲ, ಹುಸೇನ್ ಹೆಸರು ಕೇಳಿದ್ರು. ಏನ್ರಿ ನಿಮ್ಮ ಹೆಸರು? ನಾವು ಒಂದು ದಿವಸ ರಂಜಾನ್ ಇದೆ, ರೋಜಾ ಇದೀನಿ ಅಂತ ಹೇಳಿದ್ರು. ಸರಿ ಇದೀನಿ, ಹೋಗಿ ನಮಾಜ್ ಮಾಡಬೇಕು, ಹೋಗ್ಬಿಟ್ಟು ನೀವು. ಧನ್ಯವಾದಗಳು. ಕೆಲವರು ಈ ಮಸೀದಿಯ ದರ್ಶನ ಮಾಡಬೇಕು ಅಂದ್ರೆ ಬೇರೆ ಬೇರೆ ಪಡೆಯಬಹುದು. ಧನ್ಯವಾದಗಳು. ಕೊನೆಯದಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಜನಾಬ್ ಅಬ್ದುಲ್ ಖದೀರ್ ಸಾಬ್, ಮಸೀದ್ ಆಲಾ ಸಮಿತಿಯ ಖಜಾಂಚಿಗಳು ಅವರು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ತಮ್ಮ ಏನಾದರೂ ಅಭಿಪ್ರಾಯ ಇದ್ದರೆ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಅಲ್ಲೋದಿದ್ದಾರೆ. बिस्मिल्लाहिर्रहमानिर्रहीम। बेंगलुरु शहर का RT नगर एक आला तालीम याफ्ता लोगों का एक मरकज़ है और आपके इल्म में ये बात होगी कि यहाँ हिंदू और मुसलमानों की एक बहुत बड़ी तादाद है। RT नगर एरिया के अंदर बाज़ इलाके ऐसे हैं जहाँ बड़ी तादाद में मुसलमान बसते हैं और ऐसे ही बाज़ इलाके ऐसे हैं जहाँ आला तालीम याफ्ता हमारे गैर मुस्लिम भाई बसते हैं। मस्जिद आला इस एरिया की एक मारूफ मस्जिद है। मस्जिद के ज़िम्मेदारों ने एक फ़ैसला किया कि हम गैर मुस्लिम भाइयों को मस्जिद में बुलाएंगे। आपको मालूम है कि आजकल मस्जिद और मदारिस और दीनी जमातों के सिलसिले में बहुत सारे गलत फहमियाँ हैं और उसे पैदा करने की पूरी कोशिश जारी है। इन हालात में मस्जिद आला के ज़िम्मेदारान से जमात-ए-इस्लामी के ज़िम्मेदारान ने मुलाकात करके इस बात की गुजारिश की, चूँकि वो भी यही काम करना चाहते थे। बहरहाल ये कि मस्जिद के ज़िम्मेदारों के आमदगी के साथ में इस प्रोग्राम को यहाँ मुनाकिद किया गया। आज हम देखते हैं कि आला तालीम याफ्ता लोग बहुत बड़ी तादाद में मस्जिद में आए, मस्जिद दर्शन के नाम पे, क्योंकि अभी करीब में ईद हमारी गुजरी है। हमने उनसे ये कहा कि ईद मिलन का प्रोग्राम भी हो और मस्जिद दर्शन का प्रोग्राम भी हो। इसके लिए काफ़ी बड़े पैमाने पर मस्जिद के ज़िम्मेदारों ने खुद काम किया, लोगों से मुलाकातें की। इसका असर ये पड़ा कि मस्जिद के ज़िम्मेदारान जब गैर मुस्लिम भाइयों से उन्होंने मुलाकातें की तो लोगों ने बड़ी खुशी का इज़हार किया कि मस्जिद के ज़िम्मेदार हमारे घर तक आए हुए हैं। आज हम देखते हैं कि इस प्रोग्राम के अंदर बड़ी तादाद में गैर मुस्लिम भाई तशरीफ़ लाए हैं। न सिर्फ मर्द हजरात तशरीफ़ लाए बल्कि ख़वातीन भी यहाँ पर आई हुई हैं।
इस मौके पर जो मैसेज हमने दिया है वो यही कि कायनात का मालिक तो एक है, रब है, वही हाकिम है। फिर उसके बाद इस्लाम और मुसलमान, कुरान और मोहम्मद सल्लल्लाहु अलैहि वसल्लम के ताल्लुक़ से जो गलत फहमियाँ पाई जाती हैं उसके इजाले की एक छोटी सी कोशिश यहाँ पर हुई है। हम समझते हैं कि इसके बाद जो गैर मुस्लिम भाइयों ने अपना तासुर दिया है वो रिकॉर्डेड है। उन्होंने बड़ी खुशी का इज़हार किया और ये कहा कि साहब इस तरह के प्रोग्राम बार बार होनी चाहिए, हर मस्जिद में होनी चाहिए। और ये भी उन्होंने कहा कि कई सालों से हमारे जहनों के अंदर जो बातें थी आज के इस प्रोग्राम के ज़रिए से उनका इजाला हुआ है, मिलजुल कर काम करने, अमन और शांति के लिए काम करने, और फिर ये कि मस्जिद और उसका जो मकाम और मर्तबा है वो पब्लिक के दौरान में रखने की गुजारिश उन लोगों ने भी की। बहुत बहुत शुक्रिया। ಅದೇ ನಮಾಜಿನ ಕ್ರಮವನ್ನು ಪಾಲಿಸುತ್ತಾ ಬಂದಿದ್ದಾರೆ. ಅದರ ಆರಂಭವಾಗ್ತದೆ ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಶಪಿಸಲ್ಪಟ್ಟ ಶೈತಾನನಿಂದ ಅಲ್ಲಾಹನ ಅಭಯಾಚಿಸುತ್ತಾ ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ. ಇಮಾಮರು ಜೋರಾಗಿ ಹೇಳಿದ್ದನ್ನು ತಾವೆಲ್ಲರೂ ಕೂಡ ಆಲಿಸಿದರು. ಇಮಾಮರು ಹೇಳಿದರು ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವ ಸ್ತುತಿ ಸ್ತೋತ್ರಗಳು ಸರ್ವ ಲೋಕಗಳ ಪಡೆಯುವಿಗೆ ಮೀಸಲು. ಹಿಂದೆ ಬಂದವರೆಲ್ಲರೂ ಇಲ್ಲಿಂದ ತೆರಳಿದ್ದಾರೆ. ಒಂದು ಅವರು ಸತ್ತು ಮಣ್ಣಾಗಿದ್ದಾರೆ, ಒಂದು ಅವರು ಸುತ್ತು ಭಸ್ಮವಾಗಿದ್ದಾರೆ. ನಾವೆಲ್ಲರೂ ಕೂಡ ಪುನರಪಿ ಆ ದೇವ ಇನ್ನೊಂದು ವ್ಯವಸ್ಥೆಗೆ ಕರೆದುಕೊಂಡು ಹೋಗುತ್ತಾನೆ. ಅದು ಪರಲೋಕದ ವ್ಯವಸ್ಥೆಯಾಗಿದೆ. ಅಲ್ಲಿ ನೀವು ಕೇವಲ ಹೋಗಿ ಸೇರುವುದು ಮಾತ್ರ ಅಲ್ಲ, ಅಲ್ಲಿ ವಿಚಾರಣೆ ನಡೆಯಲಿಕ್ಕಿದೆ. ಆ ನಮಾಜಿನ ಸಂದರ್ಭ, ಓ ಆ ಲೋಕದ ಪ್ರಭುವೆ, ನಿರ್ಣಾಯಕ ದಿನದ ಅಧಿಪತಿಯಾದಂತಹ ಪ್ರಭುವೆ, ಇಯಾಕ ನಾಬುದು ಇಯಾಕ ನಸ್ತೈನ್, ನಾವು ನಿನ್ನ ಆರಾಧನೆಯನ್ನು ಮಾತ್ರ ಮಾಡುತ್ತೇವೆ ಮತ್ತು ನಿನ್ನಿಂದ ಮಾತ್ರ ನಾವು ಅಭಯವನ್ನು ಯಾಚಿಸುತ್ತೇವೆ. ಇಹ್ದಿನ ಸಿರಾತಲ್ ಮುಸ್ತಕೀಮ್, ನಮಗೆ ನೇರ ಮಾರ್ಗವನ್ನು ತೋರಿಸು. ಸಿರಾತಲ್ಲಜೀನ ಅನ್ಅಮ್ತ ಅಲೈಹಿಮ್, ಆ ಮಾರ್ಗವನ್ನು ತೋರಿಸು. ನಿನ್ನ ಸತ್ಯ ಸಂದ ದಾಸರು ನಡೆದಂತಹ ಮಾರ್ಗವನ್ನು ನಮಗೆ ತೋರಿಸು, ಆ ಮಾರ್ಗವನ್ನು ನಮಗೆ ಕರುಣಿಸು. ಗೈರುಲ್ ಮಗ್ದೂಬಿ ಅಲೈಹಿಮ್ ವಲದ್ದಾಲಿನ್, ಆ ಮಾರ್ಗದಿಂದ ನಮಗೆ ರಕ್ಷಣೆ ನೀಡು. ಯಾರು ನಿನ್ನ ದುಷ್ಟ ಜನರು ನಡೆದರು ಆ ಮಾರ್ಗದಿಂದ ನಮಗೆ ರಕ್ಷಣೆ ನೀಡು. not only the main service of the